ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶಿರಸಿ ಮಾರಿಕಾಂಬಾ ದೇವಿಯ ರಥೋತ್ಸವದಲ್ಲಿ ಭಕ್ತ ಸಮೂಹದೊಂದಿಗೆ ಪಾಲ್ಗೊಂಡ ಶಾಸಕ ಶ್ರೀ ಭೀಮಣ್ಣ ಟಿ ನಾಯ್ಕ. ಶಿರಸಿ ಖಾನಾಪುರ ರಾಜ್ಯ ಹೆದ್ದಾರಿಯಲ್ಲಿ ನೂತನ ರಸ್ತೆ ದೀಪಗಳ ವೀಕ್ಷಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಯಲ್ಲಾಪುರದಲ್ಲಿ ಅಂತಾರಾಜ್ಯ ದರೋಡೆಕೋರರ ಗ್ಯಾಂಗ್ ಬಂಧನ. ವೀರಾಂಜನೇಯ ಸೇವಾ ಸಮಿತಿ 15ನೇ ವರ್ಧಂತಿ ಉತ್ಸವ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಬ್ಬಂದಿ ವಸತಿ ಗೃಹ ನಿರ್ಮಾಣಕ್ಕೆ ಶಾಸಕ ಶ್ರೀನಿವಾಸ್ ಮಾನೆಯವರಿಂದ ಭೂಮಿ ಪೂಜೆ. ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸಾಧನೆ. ಶಿರಸಿ ಜಾತ್ರೆ ಪ್ರಯುಕ್ತ ಅಶಕ್ತರಿಗೆ ಆಟೋ ಸೇವೆ. ಸಾರ್ವಜನಿಕ ಉಚಿತ ಮಹಾ ಅನ್ನ ಸಂತರ್ಪಣೆ. ಕರ್ನಾಟಕದ ಶಕ್ತಿ ದೇವತೆಗಳಲ್ಲಿ ಪ್ರಮುಖವಾದ ಹಾಗೂ ರಾಜ್ಯದ ಅತಿದೊಡ್ಡ ಜಾತ್ರೆ ಎಂಬ ಖ್ಯಾತಿ ಪಡೆದಿರುವ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಮಹಾರಥೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಆಗಮಿಸಿದ್ದ ಸಾವಿರಾರು ಭಕ್ತರೊಂದಿಗೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ರಥೋತ್ಸವದಂದು ಶಾಸಕರು ಶ್ರೀ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಸಮಸ್ತ ಜನರ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ಬಳಿಕ ರಥದ ಹಗ್ಗ ಹಿಡಿದು ಎಳೆಯುವ ಮೂಲಕ ಸಹಸ್ರಾರು ಭಕ್ತರೊಂದಿಗೆ ಭಕ್ತಿಭಾವದಿಂದ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಶಿರಸಿ ಮಾರಿಕಾಂಬಾ ಜಾತ್ರೆಯು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಇದು ನಮ್ಮ ನಾಡಿನ ಸಾಂಸ್ಕೃತಿಕ ಐಕ್ಯತೆಯ ಸಂಕೇತ. ಜಾತಿ ಮತದ ಭೇದವಿಲ್ಲದೆ ಲಕ್ಷಾಂತರ ಜನರು ಇಲ್ಲಿ ಒಂದಾಗುವುದು ನಮ್ಮ ಭಾಗದ ಹೆಮ್ಮೆ ಎಂದು ಬಣ್ಣಿಸಿದರು. ಅಮ್ಮನವರ ಆಶೀರ್ವಾದ ಸದಾ ಕ್ಷೇತ್ರದ ಜನರ ಮೇಲಿರಲಿ, ಜನರ ಕಷ್ಟಗಳಿಗೆ ಸ್ಪಂದಿಸುವ ಶಕ್ತಿಯನ್ನ ದೇವಿ ನೀಡಲಿ ಎಂದು ಬೇಡಿಕೊಂಡಿದ್ದೇನೆ ಎಂದರು. ಅತಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರೂ ಜಾತ್ರಾ ಸಮಿತಿ ಮತ್ತು ಜಿಲ್ಲಾಡಳಿತವು ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ರಥಬೀದಿಯಲ್ಲಿ ಸಾಗುವಾಗ ಶಾಸಕರು ಮಾನ್ಯರ ಜನರೊಂದಿಗೆ ಬೆರೆತು ಜಾತ್ರೆಗೆ ಬಂದಿದ್ದ ಭಕ್ತರ ಕುಶಲೋಪರಿ ವಿಚಾರಿಸಿದರು. ದೂರದ ಊರುಗಳಿಂದ ಬಂದಿದ್ದ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಗಮನಹರಿಸಲು ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಜಾತ್ರಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಧಾರದ ಸುಸ್ವಾಗತ. ಸ್ವಾಗತ ಕೋರುವವರು ಪಯು ಚೌಟಿ, ಸಾರಿಕಾ ಸೇವಾ ಟ್ರಸ್ಟ್ ಮುಖ್ಯಸ್ಥರು ಹಾಗೂ ಸಾಮಾಜಿಕ ಕಾರ್ಯಕರ್ತರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಧಾರದ ಸುಸ್ವಾಗತ. ಸ್ವಾಗತ ಕೋರುವವರು ಪಯು ಚೌಟಿ, ಸಾರಿಕಾ ಸೇವಾ ಟ್ರಸ್ಟ್ ಮುಖ್ಯಸ್ಥರು ಹಾಗೂ ಸಾಮಾಜಿಕ ಕಾರ್ಯಕರ್ತರು. ಶಿರಸಿ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧರಾಗಿರುವ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ಇಂದು ನಗರದ ಪ್ರಮುಖ ಸಂಪರ್ಕ ಕೊಂಡಿಯಾದ ಶಿರಸಿ ಖಾನಾಪುರ ರಾಜ್ಯ ಹೆದ್ದಾರಿಯಲ್ಲಿ ಅಳವಡಿಸಲಾದ ನೂತನ ರಸ್ತೆ ದೀಪಗಳನ್ನು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರೊಂದಿಗೆ ಸೇರಿ ರಸ್ತೆ ವೀಕ್ಷಿಸಿದರು. ರಾತ್ರಿಯ ವೇಳೆಯಲ್ಲಿ ಈ ಹೆದ್ದಾರಿಯಲ್ಲಿ ಸುಗಮ ಸಂಚಾರ ಹಾಗೂ ಸಾರ್ವಜನಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ದೀಪಗಳ ಕಾರ್ಯನಿರ್ವಹಣೆಯನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸಿದ ಶಾಸಕರು ಗುಣಮಟ್ಟದ ಕುರಿತು ತೃಪ್ತಿ ವ್ಯಕ್ತಪಡಿಸಿದರು. ಹೆದ್ದಾರಿಯಲ್ಲಿ ಅಪಘಾತಗಳು ತಡೆಗಟ್ಟಲು ಮತ್ತು ಸಾರ್ವಜನಿಕರ ಸುಗಮ ಓಡಾಟಕ್ಕೆ ಅನುವು ಮಾಡಿಕೊಡಲು ಈ ಯೋಜನೆಯು ಅತ್ಯಂತ ಅವಶ್ಯಕವಾಗಿದ್ದು, ಈ ಯೋಜನೆಯ ಮಹತ್ವವನ್ನು ಅರಿತ ರಾಜ್ಯ ಸರ್ಕಾರವು ಹೆದ್ದಾರಿಯ ಸುರಕ್ಷತಾ ಕ್ರಮಗಳಿಗಾಗಿ ಹಾಗೂ ಸುಸಜ್ಜಿತ ವಿದ್ಯುತ್ ದೀಪಗಳ ಅಳವಡಿಕೆಗಾಗಿ 1,85,00,000 ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಂದು ಶಾಸಕರು ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು. ತಮ್ಮ ಅಧಿಕಾರಾವಧಿಯಲ್ಲಿ ಕ್ಷೇತ್ರದ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಜನಪರ ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಜನರ ಸುರಕ್ಷತೆಯೇ ನಮ್ಮ ಮೊದಲ ಆದ್ಯತೆ. ರಾಜ್ಯ ಸರ್ಕಾರದಿಂದ 1.85 ಕೋಟಿ ರೂಪಾಯಿ ಅನುದಾನ ಪಡೆದು ಈ ಹೆದ್ದಾರಿಯನ್ನು ಆಧುನೀಕರಿಸಲಾಗುತ್ತಿದೆ. ಇದು ಕೇವಲ ರಸ್ತೆಯಲ್ಲ, ನಮ್ಮ ನಗರದ ಪ್ರಗತಿಯ ದಾರಿಯಾಗಿದೆ ಎಂದು ಶ್ರೀ ಭೀಮಣ್ಣ ಟಿ ನಾಯ್ಕ ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಗರದ ಸ್ಥಳೀಯ ಪ್ರಮುಖರು, ಪಕ್ಷದ ಕಾರ್ಯಕರ್ತರು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸ್ಥಳೀಯ ನಿವಾಸಿಗಳು ಶಾಸಕರ ಈ ಕಾಮಗಾರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಿರಸಿ ಜಾತ್ರೆಗೆ ಆಗಮಿಸುವ ಸಕಲ ಭಕ್ತಾದಿಗಳಿಗೂ ಆಧಾರದ ಸುಸ್ವಾಗತ. ಸ್ವಾಗತ ಕೋರುವವರು ವೆಂಕಟರಮಣ ಹೆಗಡೆ, ಮಾಲೀಕರು ಶ್ರೀಕುಮಾರ್ ಟ್ರಾವೆಲ್ಸ್. ಎಲ್ಲರಿಗೂ ನಮಸ್ಕಾರ. ಶಿರಸಿ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಶ್ರೀಕುಮಾರ್ ಟ್ರಾವೆಲ್ಸ್ ವತಿಯಿಂದ ಶುಭ ಕೋರ್ತೇನೆ. ದೇವಿ ತಮ್ಮೆಲ್ಲರ ಮನಸ್ಸಿನಲ್ಲಿರುವಂಥ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅಂತೇಳಿ ದೇವಿಯನ್ನು ಪ್ರಾರ್ಥಿಸ್ತೇನೆ. ಜಾತ್ರೆಗೆ ಬರುವ ಸಮಸ್ತ ಜನರಿಗೆ ಶುಭ ಕೋರ್ತೇನೆ.
ಯಲ್ಲಾಪುರ ಪೊಲೀಸರು ಬುಧವಾರ ಬೆಳಗಿನ ಜಾವದಲ್ಲಿ ದೊಡ್ಡ ಕಾರ್ಯಾಚರಣೆ ನಡೆಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೋಡೆ ಮಾಡಲು ಮಾರಕಾಸ್ತ್ರಗಳೊಂದಿಗೆ ಹೊಂಚು ಹಾಕುತ್ತಿದ್ದ 8 ಜನ ಅಂತಾರಾಜ್ಯ ದರೋಡೆಕೋರರು ಗ್ಯಾಂಗ್ ಅನ್ನು ಬಂಧಿಸಿದ್ದಾರೆ. ಈ ಗ್ಯಾಂಗ್ ಪುಣೆ ಮೂಲದವರಾಗಿದ್ದು ದರೋಡೆ ಯೋಜನೆಯನ್ನು ರೂಪಿಸಿ ಕಾರ್ಯಗತಗೊಳಿಸಲು ಸಿದ್ಧತೆ ನಡೆಸಿತ್ತು ಎಂದು ಹೇಳಲಾಗಿದೆ. ಬಂಧನ ನಡೆದ ಸ್ಥಳ ಯಲ್ಲಾಪುರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಕೆ ಮಿಲನ್ ಹೋಟೆಲ್ ಹತ್ತಿರ. ಲಭ್ಯ ಮಾಹಿತಿಯಂತೆ ಆರೋಪಿಗಳು ಮಾರಕಾಸ್ತ್ರಗಳನ್ನು ಒಯ್ಯುತ್ತಿದ್ದರು. ಬಂಧಿತರ ಹೆಸರುಗಳು ಉಮೇಶ್ ರಾಮ ಗಾಯಕ್ವಾಡ, ಶ್ರೀನಾಥ್ ಶಂಕರ್ ಜಾಧವ್, ಲಖನ್ ಸುಹಾಸ್ ಜಾಧವ್, ಪ್ರಶಾಂತ್ ಅಖಿಲ್ ಪವಾರ್, ದೀಪಕ್ ಚಂದ್ರಲಾಲ್ ದುಂಬಾನಿ ಸೇರಿದಂತೆ ಇನ್ನೂ 3. ಈ ಕಾರ್ಯಾಚರಣೆಯಲ್ಲಿ ದೊಡ್ಡ ಮಟ್ಟದ ದರೋಡೆ ಯೋಜನೆ ವಿಫಲಗೊಂಡಿದೆ. ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ವಿಚಾರಣೆ ಮುಂದುವರೆದಿದೆ. ಶಿರ್ಸಿ ಜಾತ್ರೆ ಸಂದರ್ಭದಲ್ಲಿ ಈ ಗ್ಯಾಂಗ್ ದರೋಡೆಗೆ ಹೊಂಚು ಹಾಕಿತ್ತು ಎಂದು ತಿಳಿದುಬಂದಿದೆ. ಜನತೆ ಪೊಲೀಸರ ಕಾರ್ಯಾಚರಣೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಭಾರತದ ಸುಪ್ರಸಿದ್ಧ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾದೇವಿ ಜಾತ್ರಾ ಮಹೋತ್ಸವವು ಫೆಬ್ರವರಿ 24, 2026 ರಿಂದ ಮಾರ್ಚ್ 4, 2026 ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಆದಿಶಕ್ತಿ ಹೊಂಡ. ದಕ್ಷಿಣ ಭಾರತದ ಸುಪ್ರಸಿದ್ಧ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾದೇವಿ ಜಾತ್ರಾ ಮಹೋತ್ಸವವು ಫೆಬ್ರವರಿ 24, 2026 ರಿಂದ ಮಾರ್ಚ್ 4, 2026 ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಆದಿಶಕ್ತಿ ಹೊಂಡ. ಇಲ್ಲಿನ ಹುಬ್ಬಳ್ಳಿ ರಸ್ತೆಯ ಬಸವೇಶ್ವರ ಕಾಲೋನಿಯ ಶ್ರೀ ವೀರಾಂಜನೇಯ ಸೇವಾ ಸಮಿತಿಯ 15ನೇ ವರ್ಧಂತಿ ಉತ್ಸವ ಅತ್ಯಂತ ಭಕ್ತಿ ಸಂಭ್ರಮದಿಂದ ನಡೆಯಿತು. ದಿವಂಗತ ವಸಂತ ಶೆಟ್ಟಿಯವರ ನೆನಪಿನಲ್ಲಿ ಮಗ ವಿನಾಯಕ್ ಶೆಟ್ಟಿ ಬೃಹತ್ ಅನ್ನ ಸಂತರ್ಪಣೆಗೆ ಸಹಕಾರ ನೀಡಿದರು. ಬಂಗಾರಮಕ್ಕಿಯ ಶ್ರೀ ಮಾರುತಿ ಗುರೂಜಿಯವರ ಮಾರ್ಗದರ್ಶನದಂತೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸೋಮವಾರ ಮತ್ತು ಮಂಗಳವಾರ 2 ದಿನಗಳ ಕಾಲ ನಡೆಯಿತು. ಬಂಗಾರಮಕ್ಕಿ ಶ್ರೀಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನದಿ ತಿರುವು ಯೋಜನೆಯನ್ನು ವಿರೋಧಿಸಲು ಕರೆ ನೀಡಿದರು. ಸಾವಿರಾರು ಭಕ್ತರು ಆಗಮಿಸಿದ್ದರು. ಎಲ್ಲರೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಅನ್ನ ಸಂತರ್ಪಣೆಗೆ ಸಹಕಾರ ನೀಡಿ ಸ್ವತಃ ತಾವೇ ಭಕ್ತರಿಗೆ ಊಟ ಬಡಿಸಿದರು. ಈ ವೇಳೆ ದೇವಸ್ಥಾನದ ಪ್ರಮುಖ ರವಿ ಚಂದಾವರ್ ಇನ್ನಿತರರು ಹಾಜರಿದ್ದರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಧಾರದ ಸ್ವಾಗತ ಕೋರುವವರು ಇಂಡಿಯನ್ ಆಯಿಲ್ ಮಾರಿಕಾಂಬಾ ಫ್ಯೂಯಲ್ ಶಿರ್ಸಿ. ಮಾಲಕರು ತೇಜಸ್ವಿ ವರ್ಣೇಕರ್ ಮತ್ತು ಶ್ರೀನಿವಾಸ್ ವರ್ಣೇಕರ್. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಧಾರದ ಸ್ವಾಗತ ಕೋರುವವರು ಇಂಡಿಯನ್ ಆಯಿಲ್ ಮಾರಿಕಾಂಬಾ ಫ್ಯೂಯಲ್ ಶಿರ್ಸಿ. ಮಾಲಕರು ತೇಜಸ್ವಿ ವರ್ಣೇಕರ್ ಮತ್ತು ಶ್ರೀನಿವಾಸ್ ವರ್ಣೇಕರ್. ಚಿಕ್ಕಾಂಶಿ ಹೊಸೂರು ಗ್ರಾಮದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ 16 ಕೋಟಿ ರೂಪಾಯಿ ಮತ್ತು ಸಿಬ್ಬಂದಿ ವಸತಿ ಗೃಹ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ಹಾಗೂ ಶಂಕರಿಕೊಪ್ಪ ಗ್ರಾಮದಲ್ಲಿ ವಸತಿ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ 16 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಕಾಮಗಾರಿಗಳು ಶೀಘ್ರ ಚಾಲನೆ ಪಡೆಯಲಿವೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ತಿಳಿಸಿದರು. ತಾಲೂಕಿನ ಬ್ಯಾತನಾಳ ಗ್ರಾಮದ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಬ್ಬಂದಿ ವಸತಿ ಗೃಹ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಅವರು, ನರೇಗಲ್, ತಿಳವಳ್ಳಿ ಗ್ರಾಮಗಳಿಗೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಮಂಜೂರಾಗಿವೆ. ಹಾನಗಲ್ ನಗರದ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಆವರಣ ಗೋಡೆ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಶಿಕ್ಷಣ ಕೇಂದ್ರದಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಿಸುವಲ್ಲಿ ಕಾಳಜಿ ವಹಿಸಲಾಗಿದೆ. ತಾಲೂಕಿನಲ್ಲಿ ಹೊಸದಾಗಿ 3 ಸರ್ಕಾರಿ ಪ್ರೌಢಶಾಲೆಗಳು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿಯಲ್ಲಿ 11 ಶಾಲೆಗಳನ್ನು ಉನ್ನತೀಕರಿಸಿ ಒಂದೇ ಸೂರಿನಡಿ LKGಯಿಂದ ದ್ವಿತೀಯ PUCವರೆಗೆ ಶಿಕ್ಷಣ ಸಿಗುವ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಅಬ್ದುಲ್ ರಶೀದ್ ಮೀರೆಣ್ಣನವರ್, ಪ್ರಾಚಾರ್ಯ ಸಂಕ್ಲೇನ್ ಅಹಮದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೋರಣ್ಣನವರ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಫಯಾಜ್ ಲೋಹಾರ್, ಮುಖಂಡರಾದ ಗೋಪಾಲ್ ಕಾಲ್ಮನಿ, ಲೋಕೇಶ್ ಅಗಸೆಬಾಗಿಲ್, ಪರಮೇಶಪ್ಪ ಜಿಗಡಿ, ಕೃಷ್ಣ ಮಡ್ಲೂರ್, ವೆಂಕಟೇಶ್ ಅಗಸೆಬಾಗಿಲ, ರಮೇಶ್ ಮುದಿಯಣ್ಣನವರ್, ಕರಿಯಪ್ಪ ತಹಶೀಲ್ದಾರ್, ನಾಗಪ್ಪ ಪೂಜಾರ್, ಬಸವರಾಜ್ ಮಾಳಣ್ಣನವರ್, ಹರೀಶ್ ರೊಟ್ಟಿ, ಬಸವಂತರಾಜ್ ನಾಯ್ಕ್, ಬಸವರಾಜ್ ಚೌಹಾಣ್, ನಿಲಯ ಪಾಲಕ್ ಮಾರುತಿ ತಳವಾರ್, ಗುತ್ತಿಗೆದಾರ ಅಲ್ಲಾರೆಡ್ಡಿ ಸೇರಿದಂತೆ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಸಮಸ್ತ ನಾಡಿನ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಹೃದಯಪೂರ್ವಕ ಸ್ವಾಗತ ಕೋರುವವರು ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ಶಿರಸಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ವರ್ಗ.
ಸಮಸ್ತ ನಾಡಿನ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಹೃದಯಪೂರ್ವಕ ಸುಸ್ವಾಗತ. ಸ್ವಾಗತ ಕೋರುವವರು ಬೂತೇಶ್ವರ ಪತ್ತಿನ ಸಹಕಾರಿ ಸಂಘ ಶಿರಸಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ವರ್ಗ. ಜನವರಿ 2026ರಲ್ಲಿ ಜರುಗಿದ ಕರ್ನಾಟಕ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಡೆದ ಬಿಕಾಂ 5ನೇ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು, ಉತ್ತಮ ಫಲಿತಾಂಶ ಬಂದಿದೆ. ಭವ್ಯ ಪಿ ಹೆಗಡೆ 98.86% ಪ್ರಥಮ, ನಯನಾ ಕೆ ಹೆಗಡೆ 98.29 ದ್ವಿತೀಯ, ಶಶಾಂಕ್ ಜಿ ಚಂದಾವರ್ 96.57 ತೃತೀಯ, ಶೀತಲ್ ಕೆ ವರ್ಸೇಕರ್ 96.43, ಪವಿತ್ರ ಎಸ್ ಮೊಗೇರ್ 96.14%, ಶ್ರೀಲಕ್ಷ್ಮಿ ವಿ ಹೆಗಡೆ 95.57%, ಪ್ರಜ್ಞಾ ಎಂ ಹೆಗಡೆ 95.14%, ನೂರುಲ್ ಐನ್ 94.14%, ಅಭಿಷೇಕ್ ಎ ಶೇಟ್ 94.14%, ಅಕ್ಷತಾ ವಿ ಜನ್ನು 94% ಫಲಿತಾಂಶದೊಂದಿಗೆ ಅತ್ಯುತ್ತಮ ಸ್ಥಾನವನ್ನು ಪಡೆದಿರುತ್ತಾರೆ. ಉತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ಎಲ್ಲಾ ವಿದ್ಯಾರ್ಥಿ ಸಮೂಹವನ್ನು ಮಾಡರ್ನ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಜಿ.ಎಂ. ಹೆಗಡೆ ಮುಳ್ಕೊಂಡ, ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಸ್.ಪಿ. ಶೆಟ್ಟಿ, ವಾಣಿಜ್ಯ ಮಹಾವಿದ್ಯಾಲಯದ ಉಪಸಮಿತಿ ಅಧ್ಯಕ್ಷರಾದ ಶ್ರೀ ವರೀಂದ್ರ ಕಾಮತ್, ಪ್ರಾಚಾರ್ಯರಾದ ಡಾಕ್ಟರ್ ವಿ.ಆರ್. ಭಟ್ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ. ದಕ್ಷಿಣ ಭಾರತದ ಸುಪ್ರಸಿದ್ಧ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸಮಸ್ತ ಭಕ್ತಾದಿಗಳಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಚನ್ನಮ್ಮ ಬಜಾಜ್ ಶೋರೂಮ್, ಶಿರಸಿ. ದಕ್ಷಿಣ ಭಾರತದ ಸುಪ್ರಸಿದ್ಧ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸಮಸ್ತ ಭಕ್ತಾದಿಗಳಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಚನ್ನಮ್ಮ ಬಜಾಜ್ ಶೋರೂಮ್, ಶಿರಸಿ. ಕಳೆದ 10 ವರ್ಷಗಳಿಂದ ಲಯನ್ಸ್ ಕ್ಲಬ್ ಶಿರಸಿ ಮತ್ತು ದೈವಜ್ಞ ಬ್ರಾಹ್ಮಣ ಸಮಾಜ ಶಿರಸಿಯವರ ಸಹಯೋಗದಲ್ಲಿ ನಮ್ಮ ಹರಕೆಯ ಸೇವೆ ಪ್ರತಿನಿತ್ಯ ಸೇವಾ ಕಾರ್ಯಕರ್ತರಿಗೆ ಜಾನ್ಸ್ ಅಸಕ್ಷರಿಗಾಗಿ 5 ರಸ್ತೆ ವೃತ್ತದಿಂದ ದೇವಿಕೆರೆ ಮತ್ತು ಪೊಲೀಸರಿಗೆ ತಂಪು ಮಜ್ಜಿಗೆ, ವಯೋವೃದ್ಧ, ಗರ್ಭಿಣಿ, ಬಾಣಂತಿ, ಅಂಗವಿಕಲ ದೇವಿಯ ಗದ್ದಿಗೆಯವರೆಗೆ ಕರೆದುಕೊಂಡು ಹೋಗಲು ಜಗನ್ಮಾತೆಯ ದರ್ಶನ ಮಾಡಿಸಿ ಅವರನ್ನು ಮರಳಿ ಅದೇ ಸ್ಥಳಕ್ಕೆ ಕರೆದೊಯ್ಯುವ ಆಟೋ ರಿಕ್ಷಾ ಸೇವೆಯನ್ನು ಈ ಸಲ ದೇವಸ್ಥಾನ ಕಮಿಟಿ ಸಲಹೆಯಂತೆ ಮಧ್ಯಾಹ್ನ 2 ರಿಂದ 5 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ. ಸೇವೆ ಅಗತ್ಯವುಳ್ಳವರ ಜೊತೆ ಒಬ್ಬರಿಗೆ ಮಾತ್ರ ಅವಕಾಶವಿದೆ. ಆಸಕ್ತ ಭಕ್ತಾದಿಗಳು ದಯವಿಟ್ಟು ಈ ಕೆಳಗಿನ ಸೇವಾ ಕಾರ್ಯಕರ್ತರ ಆಟೋ ಚಾಲಕರಿಗೆ ಫೋನ್ ಮಾಡಬೇಕಾಗಿ ವಿನಂತಿಸುತ್ತೇವೆ. ಮೊಬೈಲ್ ನಂಬರ್ 7259332638 ಹಾಗೂ 9986143999. ಆತ್ಮೀಯ ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೂ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆತ್ಮೀಯ ಸುಸ್ವಾಗತ. ನಮ್ಮ ಜಿಲ್ಲೆಯಲ್ಲಿಯೇ ಅತ್ಯಂತ ಕಡಿಮೆ ವೇಸ್ಟೇಜ್ ಶುಲ್ಕದ ಭರವಸೆ ಮತ್ತು ಅತಿ ದೊಡ್ಡ ಶೋರೂಮ್ 916 BIS ಹಾಲ್ಮಾರ್ಕ್ ಸಮೇತ ಪರಿಶುದ್ಧ ಬಂಗಾರ, ಅಪರಂಜಿ ಬಂಗಾರದ ನಾಣ್ಯಗಳು ಇಲ್ಲಿ ಲಭ್ಯ. ಹಾಲ್ಮಾರ್ಕ್ ಬೆಳ್ಳಿಯ ಸಾಮಗ್ರಿಗಳು ಕೂಡ ಲಭ್ಯವಿದ್ದು ಸಂಪೂರ್ಣ ಪಾರದರ್ಶಕತೆಯ ವ್ಯವಹಾರ, ಪ್ರದೀಪಮಯ ಪರಿಶುದ್ಧತೆಯ ಪ್ರೀತಿಯ ಪ್ರತೀಕ. ಈ ಪ್ರದೀಪ್ ಜ್ಯುವೆಲರ್ಸ್, ಸರಾಫ್ ಬಜಾರ್, ಸಿಂಪಿಗಲ್ಲಿ, ಶಿರಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483647788, 08384228950. ಶ್ರೀ ಮಾರಿಕಾಂಬಾ ಜಾತ್ರೆ ಸಮಯದಲ್ಲಿ ಟ್ರಸ್ಟ್ ವತಿಯಿಂದ ಈ ವರ್ಷ ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ, ಉಚಿತ ಅನ್ನಪ್ರಸಾದವನ್ನು ವಿತರಿಸುವ ಕೈಂಕರ್ಯ ಕೈಗೊಂಡಿದೆ. ಶಿರಸಿ ಸಿದ್ದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ಮತ್ತು ಇಂದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ಪ್ರಾಯೋಜಕತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಸುಜ್ಯೋತಿ ಅಮರನಾಥ್ ಶೆಟ್ಟಿ ಮಣಿಪಾಲ್ ಹಾಗೂ ಕುಟುಂಬದವರು ಶ್ರೀ ಮಾರಿಕಾಂಬಾ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ, ಜ್ಯೋತಿ ಬೆಳಗಿಸಿ, ಪುಷ್ಪ ನಮನ ಸಲ್ಲಿಸಿ, ಸರತಿ ಸಾಲಿನಲ್ಲಿ ಬಂದ ಭಕ್ತರಿಗೆ ಸಿಹಿ ಮತ್ತು ಅನ್ನಪ್ರಸಾದ ಬಡಿಸುವುದರೊಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಕಳೆದ 6 ವರ್ಷದಿಂದ ಜಾತ್ರೆಯ ಸಂದರ್ಭದಲ್ಲಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಯಶಸ್ವಿಯಾಗಿ ನಡೆಯುತ್ತಿದೆ. ಈಗಾಗಲೇ ಸುಮಾರು 50,000ಕ್ಕೂ ಹೆಚ್ಚು ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷದ ಜಾತ್ರೆಯಲ್ಲಿ ಸಹ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಫೆಬ್ರವರಿ 26, 2026 ಗುರುವಾರದಿಂದ ಮಾರ್ಚ್ 2, 2026 ಸೋಮವಾರದವರೆಗೆ ಎಲ್ಲ ಮಹಾದಾನಿಗಳ ಸಹಕಾರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆದುಕೊಂಡು ಬರುವಂತೆ ಏರ್ಪಾಡು ಮಾಡಿಕೊಳ್ಳಲಾಗಿದೆ. ಇದು ಸರಿಸುಮಾರು 4,000ದಷ್ಟು ವಿವಿಧೆಡೆಯಿಂದ ಆಗಮಿಸುವ ಭಕ್ತರು, ಜಾತ್ರಾ ಬಂದೋಬಸ್ತಿನಲ್ಲಿ ತೊಡಗಿಕೊಂಡಿರುವ ಪೊಲೀಸ್ ಮತ್ತು ಗೃಹರಕ್ಷಕ ದಳದ ಸಿಬ್ಬಂದಿ, ವಿವಿಧ ಇಲಾಖೆಗಳ ಸಿಬ್ಬಂದಿ, ದೇವಿ ಗದ್ದುಗೆಯಲ್ಲಿ ಕಾರ್ಯನಿರ್ವಹಿಸುವ ಸ್ವಯಂ ಸೇವಕರು ಪ್ರಸಾದವನ್ನು ಸವಿದರು. ಅನ್ನಪ್ರಸಾದ ತಯಾರಿಸುವ ಹೊಣೆಯನ್ನು ಶ್ರೀ ಸುಬ್ರಾಯ ಭಟ್ ದೇವತೆ ಮನೆ,
ಮತ್ತವರ ತಂಡ ವಹಿಸಿಕೊಂಡಿದೆ. ಮಾನ್ಯ ಶಾಸಕರು ಮತ್ತು ಶ್ರೀಮತಿ ಸುಜ್ಯೋತಿ ಡಾಕ್ಟರ್ ಅಮರನಾಥ್ ಶೆಟ್ಟಿ ಅವರು ಟ್ರಸ್ಟ್ನ ಪರವಾಗಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟಿನ ಪದಾಧಿಕಾರಿಗಳಾದ ಸತೀಶ್ ನಾಯ್ಕ್ ಮಧುರವಳ್ಳಿ, ಸಚಿನ್ ಕೊಡ್ಕಣಿ, ಶ್ರೀಪತಿ ನಾಯ್ಕ್, ಕೇಶವ್ ಪಾಲಿಕರ್, ಕಿರಣ್ ಮಡಿವಾಳ್, ಉದಯ್ ಗಣಪತಿ ಶೆಟ್ಟಿ, ಶಂಕರ್ ಗುಟ್ಟದ ಮನಿ, ದಿನೇಶ್ ನಾಯ್ಕ್, ರಾಜೇಶ್ ಚಾವುಡಿ, ರಾಜೇಶ್ ಮೈದುರ್ಘೆಮಠ, ಪ್ರಭಾ ಕಿರಣ್, ಪ್ರೋತ್ಸಾಹಕರಾದ ಬೇವಿ ಹೆಗಡೆ, ನವನೀತ್ ಶೆಟ್ಟಿ, ನಂದಕಿಶೋರ್ ಜೋಗ್ಲೇಕರ್, ರಾಘು ಶೆಟ್, ರಾಘು ಮರಾಠಿಕೊಪ್ಪ, ರಾಜು ಮರಾಠಿಕೊಪ್ಪ, ನೀಲೇಶ್ ಲೋಖಂಡೆ ದಂಪತಿಗಳು, ಎಂಎನ್ ಕೊಳಗೆ, ಸತ್ಯಸಾಯಿ ಸೇವಾ ಸಮಿತಿಯ ಸದಸ್ಯರು, ಸ್ವಯಂ ಸೇವೆ ಸಲ್ಲಿಸಲು ಬಂದ ಅನೇಕ ಆತ್ಮೀಯರು ಅನ್ನ ಸಂತರ್ಪಣೆ ಕಾರ್ಯದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನೆರವೇರಲು ಸಹಕಾರ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿರಸಿ ಮಾರಿಕಾಂಬಾ ದೇವಿಯ ರಥೋತ್ಸವದಲ್ಲಿ ಭಕ್ತ ಸಮೂಹದೊಂದಿಗೆ ಪಾಲ್ಗೊಂಡ ಶಾಸಕ ಶ್ರೀ ಭೀಮಣ್ಣ ಟಿ. ನಾಯ್ಕ್. ಶಿರಸಿ ಖಾನಾಪುರ ರಾಜ್ಯ ಹೆದ್ದಾರಿಯಲ್ಲಿ ನೂತನ ರಸ್ತೆ, ದೀಪಗಳ ವೀಕ್ಷಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಯಲ್ಲಾಪುರದಲ್ಲಿ ಅಂತಾರಾಜ್ಯ ದರೋಡೆಕೋರರ ಗ್ಯಾಂಗ್ ಬಂಧನ. ವೀರಾಂಜನೇಯ ಸೇವಾ ಸಮಿತಿ 15ನೇ ವರ್ಧಂತಿ ಉತ್ಸವ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಬ್ಬಂದಿ ವಸತಿ ಗೃಹ ನಿರ್ಮಾಣಕ್ಕೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಂದ ಭೂಮಿ ಪೂಜೆ. ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸಾಧನೆ. ಶಿರಸಿ ಜಾತ್ರೆ ಪ್ರಯುಕ್ತ ಅಶಕ್ತರಿಗೆ ಆಟೋ ಸೇವೆ. ಸಾರ್ವಜನಿಕ ಉಚಿತ ಮಹಾ ಅನ್ನ ಸಂತರ್ಪಣೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.